ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ತುಂಬಾ ಗರಿಗರಿಯಾದ ರುಚಿಕರವಾದ ಆಂಬೊಡೆ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾನು ಎರಡು ರೀತಿಯಲ್ಲಿ ಆಂಬೊಡೆನ ನಾನು ತೋರಿಸ್ತಾ ಇದ್ದೀನಿ. ಒಂದು ಪ್ಲೈನ್ ಆಗಿ, ಇನ್ನೊಂದು ಮಸಾಲೆ. ತುಂಬಾ ಚೆನ್ನಾಗಿರುತ್ತೆ. ಒಂದೇ ರೀತಿಯಲ್ಲಿ ತಿನ್ನೋದಕ್ಕೆ ಬೇಜಾರು ಅನಿಸಿದಾಗ ಆ ರೀತಿ ಎರಡು ರೀತಿಯಲ್ಲಿ ಮಾಡ್ಕೊಂಡು ತಿನ್ಬೋದು. ಇದನ್ನು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಬಳಸ್ಬೋದು, ಅಥವಾ ಹಬ್ಬಗಳಲ್ಲಿ ಮಾಡ್ಬೋದು. ಯಾರಾದರೂ ಗೆಸ್ಟ್ ಬಂದರೂ ಸಹ ದಿಢೀರಾಗಿ ಮಾಡ್ಬೋದು. ತುಂಬಾ ಗರಿಗರಿಯಾಗಿರುತ್ತೆ, ತುಂಬ ಹೊತ್ತು ಗರಿಗರಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು 300 ಗ್ರಾಮ್ನಷ್ಟು ಕಡಲೆಬೇಳೆನ ಒಂದು ಬಟ್ಲಿಗೆ ಹಾಕಿ ನೀರು ಹಾಕಿ ಒಂದು 3ರಿಂದ 4 ಸರಿ ಚೆನ್ನಾಗಿ ತೊಳ್ಕೊಂಡು 4ರಿಂದ 5 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟಿದ್ದೆ. ಈಗ ಚೆನ್ನಾಗಿ ನೆಂದಿದೆ. ಈಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಒಂದು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿನ ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಕೊಬ್ಬರಿ ಇಷ್ಟಪಡೋರು ಇನ್ನೂ ಜಾಸ್ತಿ ಬೇಕಾದರೂ ಹಾಕೋಬಹುದು. ಹಾಗೆ ಇದ್ರ ಜೊತೆಗೆ 1 ಇಂಚಿನಷ್ಟು ಶುಂಠಿನ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಖಾರಕ್ಕೆ ತಕ್ಕಂತೆ ಒಂದು 7ರಿಂದ 8 ಹಸಿರು ಮೆಣಸಿನಕಾಯಿ, ಹಾಗೆ ಹಣ್ಣು ಮೆಣಸಿನಕಾಯಿ ಒಂದು 5ರಿಂದ 6 ತಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕೋಬಹುದು. ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ತರ್ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಈಗ ನಾನು ರುಬ್ಕೊಂಡಿದ್ದಾಗಿದೆ, ನೋಡ್ತಾ ಇರ್ಬೋದು. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ಈ ರೀತಿ ರುಬ್ಕೊಂಡ ನಂತರ ಸ್ವಲ್ಪ ಕಡಲೆಬೇಳೆನ ನಾವು ಹಾಕೊಂಡು ರುಬ್ಕೋಬೇಕಾಗತ್ತೆ. ಇದನ್ನು ಸಹ ನಾವು ಮಾಮೂಲಿ ಮಿಕ್ಸಿ ಮಾಡ್ದಾಗೆ ಮಾಡಬಾರ್ದು, ರಿವರ್ಸ್ ಗರ್ ಅಂತ ಒಂದು ಸಾರಿ ಅಥವಾ 2 ಸಾರಿ ತಿರುಗಿಸ್ಕೋಬೇಕಾಗತ್ತೆ. ಕಡಲೆಬೇಳೆ ನೀರನ್ನು ಹಾಕಬಾರ್ದು, ಬರೀ ಕಡಲೆಬೇಳೆನ ಮಾತ್ರ ಹಾಕಬೇಕು. ಕಡಲೆಬೇಳೆ ಏನಾದರೂ ಜಾಸ್ತಿ ಹೊತ್ತು ನೆಂದುಬಿಟ್ರೆ ಅದನ್ನು ಒಂದು ಸ್ಟ್ರೈನರ್ಗೆ ಹಾಕಿ ಸ್ಟ್ರೈನ್ ಮಾಡಿ ನಂತರ ಕಡಲೆಬೇಳೆನ ಹಾಕ್ಕೊಳ್ಳಿ. ಉದ್ರುದ್ರಾಗಿ ಬರುತ್ತೆ ನೋಡಿ. ಈಗ ನಾನು ಒಂದ್ಸರಿ ಗರ್ ಅಂತ ತಿರುಗಿಸ್ಕೊಂಡಿದ್ದೀನಿ, ಈ ರೀತಿ ಉದ್ರುದ್ರಾಗಿ ಆಗಿದೆ. ಸ್ವಲ್ಪ ಬೇಳೆ ಇದ್ರೂ ತೊಂದರೆ ಇಲ್ಲ, ಸ್ವಲ್ಪ ತರ್ತರಿಯಾಗಿಯೇ ರುಬ್ಕೋಬೇಕಾಗುತ್ತೆ. ಈಗ ನಾನೊಂದು ಬಟ್ಲು ತಗೊಂಡು ರುಬ್ಬಿರೋ ಅಂಥ ಪದಾರ್ಥನೆಲ್ಲ ಹಾಕೋತಾ ಇದ್ದೀನಿ. ಈಗ ನೆನೆಸಿಟ್ಕೊಂಡಿರೋ ಅಂಥ ಪ್ರತಿ ಕಡಲೆಬೇಳೆನೂ ಸಹ ಇದೇ ರೀತಿಯೇ ನಾವು ರುಬ್ಕೋಬೇಕಾಗತ್ತೆ ನೋಡಿ. ಈಗ ಹಾಕೋತಾ ಇದ್ದೀನಿ. ಕಡಲೆಬೇಳೆನ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು. ನಂತರ ಒಂದು ಸಾರಿ ರುಬ್ಬಿದ ನಂತರ ಮತ್ತೆ ತಿರುಕೊಟ್ಟು ಮತ್ತೆ ಇನ್ನೊಂದು ಸಾರಿ ರುಬ್ಕೊಳ್ಳೋದ್ರಿಂದ ತರ್ತರಿಯಾಗಿ ಈವನ್ನಾಗಿ ಪುಡಿ ಆಗುತ್ತೆ. ನಿಮಗೆ ಬೇಳೆ ಇದ್ದರೂ ಪರವಾಗಿಲ್ಲ, ವಡೆ ಮಾಡಿದಾಗ ತಿನ್ನೋದಕ್ಕೆ ಬಾಯಿಗೆ ಸಿಕ್ಕಿದಾಗ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಒಂದು ಸಾರಿ ಗರ್ ಅಂತ ತಿರುಗಿಸ್ಕೊಂಡೆ, ಮತ್ತು ಕೆಳಗಡೆ ಎಲ್ಲ ಅದು ಕಚ್ಕೊಂಡಿರುತ್ತೆ. ಹಾಗಾಗಿ ಈ ರೀತಿ ತಿರುಕೊಟ್ಟು ನಾವು ರುಬ್ಕೊಳ್ಳೋದ್ರಿಂದ ಕಡಲೆಬೇಳೆ ಚೆನ್ನಾಗಿ ಪುಡಿಯಾಗಿ ಆಗುತ್ತೆ. ಈಗ ಮತ್ತೊಂದು ಸಾರಿ ನಾನು ರಿವರ್ಸ್ ಗರ್ ಅಂತ ತಿರುಗಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಆಗಬೇಕು ಪುಡಿ. ನಿಮಗೆ ನೀರು ಹಾಕ್ಕೊಂಡ್ಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ, ಆಂಬೊಡೆ ಗರಿಗರಿಯಾಗಿ ಬರೋದಿಲ್ಲ. ಹಾಗಾಗಿ ನಿಮಗೆ ಸ್ವಲ್ಪ ಕಡಲೆಬೇಳೆ ಏನಾದರೂ ತುಂಬ ನೆಂದಿತ್ತು ಅಂದರೆ ಒಂದು ಸ್ಟ್ರೈನರ್ಗೆ ಹಾಕಿ ಸ್ಟ್ರೈನ್ ಮಾಡಿ ನೀವು ಕಡಲೆಬೇಳೆನ ನಂತರ ನೀವು ರುಬ್ಕೊಳ್ಳಿ. ಈ ರೀತಿ ಉದ್ರುದ್ರಾಗಿ ಬರುತ್ತೆ. ಟೈಮ್ ಇದ್ದಾಗ ನೀವು 4ರಿಂದ 5 ಗಂಟೆಗಳ ಕಾಲ ನೆನೆಸ್ಬೋದು. ಟೈಮ್ ಇಲ್ಲ ಅಂದರೆ 3ರಿಂದ 4 ಗಂಟೆಗಳ ಕಾಲ ನೆನೆಸಿದ್ರೂ ಸಾಕಾಗುತ್ತೆ. ಈಗ ನೋಡಿ, ರುಬ್ಬಿರೋ ಅಂಥ ಕಡಲೆಬೇಳೆನ ಮತ್ತೆ ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ನಾನು ಕಡಲೆಬೇಳೆಗೆ ಮೊದಲೇ ಉಪ್ಪು ಹಾಕಿ ರುಬ್ಕೋತಾ ಇಲ್ಲ, ಯಾಕೆಂದರೆ ಉಪ್ಪು ಹಾಕಿ ರುಬ್ಬೋದ್ರಿಂದ ಅದು ನೀರು ಬಿಡೋದಕ್ಕೆ ಶುರುವಾಗುತ್ತೆ. ನಮಗೆ ವಡೆ ಅಷ್ಟು ಗರಿಗರಿಯಾಗಿ ಬರೋದಿಲ್ಲ. ಹಾಗಾಗಿ ನಾವು ನಂತರನೇ ಲಾಸ್ಟಲ್ಲಿ ಹಾಕೋಬೇಕಾಗುತ್ತೆ ಉಪ್ಪನ್ನು. ಈಗ ಉಳಿದಿರೋ ಅಂಥ ಕಡಲೆಬೇಳೆನ ಪೂರ್ತಿಯಾಗಿ ನಾನು ಮೊದಲು ಯಾವ ರೀತಿ ಪುಡಿಯಾಗಿ ರುಬ್ಕೊಂಡೋ ಅದೇ ರೀತಿ ರುಬ್ಕೊಳ್ತಾ ಇದ್ದೀನಿ ನೋಡಿ. ಈಗ ನಾವು ನೆನೆಸಿಟ್ಟಿರೋಂಥ ಪೂರ್ತಿ ಕಡಲೆಬೇಳೆಯನ್ನು ಸಹ ಇದೇ ರೀತಿಯೇ ರುಬ್ಕೊಳ್ಬೇಕಾಗತ್ತೆ. ನೀವು ದೊಡ್ಡ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಳ್ಳೋದಕ್ಕಿಂತ ಈ ರೀತಿ ಚಿಕ್ಕದಾಗಿರೋವಂಥ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳಿ, ಹದವಾಗಿ ಬರುತ್ತೆ ನೋಡಿ. ಒಂದೊಂದು ಬೇಳೆಕಾಳು ಇದ್ರೂ ಸಹ ನಮಗೆ ಬಾಯಿಗೆ ಸಿಕ್ಕಿದಾಗ ಅದು ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದೊಂದು ಟಿಪ್ಸ್ ಅಂತ ತಿಳ್ಕೊಬೋದು ಫ್ರೆಂಡ್ಸ್. ಈಗ ಕಡಲೆಬೇಳೆ ಎಲ್ಲ ರುಬ್ಬಿದ ನಂತರ ನಾನು ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ನೀವು ಬೇಕಿದ್ರೆ ಜಾಸ್ತಿನೂ ಹಾಕ್ಕೋಬೋದು. ಈಗ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಚೆನ್ನಾಗಿ ತೊಳೆದು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಸಬ್ಬಕ್ಕಿ ಸೊಪ್ಪನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು, ಒಂದು ಹಿಡಿಯಷ್ಟು. ಅದು ಸಹ ತುಂಬಾ ರುಚಿಯಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಹಾಕ್ಕೊಂಡೆ. ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಹಿಂಗಿನ ಪುಡಿನ ನಾನು ಹಾಕೋತಾ ಇದ್ದೀನಿ. ಹಿಂಗಿನ ಪುಡಿ ಹಾಕೋದ್ರಿಂದ ಈ ವಡೆ ತುಂಬಾ ರುಚಿಯಾಗಿ ಬರುತ್ತೆ. ಈಗ ಇದಿಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡೋದಕ್ಕೂ ಮುಂಚೆ ನಾವು ಎಣ್ಣೆನ ಬಿಸಿಗೆ ಇಟ್ಕೊಂಡು ಬಿಡೋಣ.
ಹಾಕೋಣ. ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಕೊಳ್ಬೋದು. ಉಂಡೆ ಕಟ್ಟಿದ ನಂತರ ನಾವು ಎಣ್ಣೆ ಬಿಸಿಯಾಗಿದ್ದರೆ ತಕ್ಷಣವೇ ನಾವು ಎಣ್ಣೆಯಲ್ಲಿ ಕರಿಬೋದು. ಇದು ಒಂದು ಟಿಪ್ಸ್ ಅಂತ ತಿಳ್ಕೊಬೋದು ಫ್ರೆಂಡ್ಸ್. ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಉಂಡೆ ಕಟ್ಕೋಬೇಕು. ಜಾಸ್ತಿ ಹಿಸ್ಕಿ ಅಂದರೆ ನಾದಿ ಕಲಿಸ್ಬಾರ್ದು. ಆ ರೀತಿ ಮಾಡೋದ್ರಿಂದ ನೀರು ಬಿಟ್ಕೊಂಡ್ಬಿಡುತ್ತೆ, ಅದು ಮೆತ್ತಗಾಗ್ಬಿಡುತ್ತೆ. ವಡೆ ಅಷ್ಟು ಗರಿಗರಿಯಾಗಿ ಬರೋದಿಲ್ಲ. ಮತ್ತು ಉಂಡೆ ಕಟ್ಟಿ ನಾವು ಜಾಸ್ತಿ ಹೊತ್ತು ಸಹ ಬಿಡಬಾರ್ದು. ಆ ರೀತಿ ಬಿಟ್ಟರೆ ನಾವು ಇದಕ್ಕೆ ಉಪ್ಪು ಹಾಕಿರೋದ್ರಿಂದ ನೀರು ಬಿಡೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಉಂಡೆ ಕಟ್ಟಿದ ತಕ್ಷಣ ನಾವು ಎಣ್ಣೆಯಲ್ಲಿ ಕರ್ಕೊಳ್ಬೇಕಾಗುತ್ತೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಉಂಡೆನ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಫಸ್ಟೇ ನಾವು ಉಂಡೆಗಳನ್ನ ಕಟ್ಟಿಟ್ಕೊಂಡ್ಬಿಟ್ರೆ ಎಣ್ಣೆಯಲ್ಲಿ ಕರಿಯೋದು ತುಂಬಾ ಸುಲಭ ಆಗುತ್ತೆ. ಎಣ್ಣೆಯಲ್ಲಿ ಕರಿಬೇಕಾದ್ರೆ ಹದವಾಗಿ ಒಂದೊಂದೇ ಹಾಕಿ ನಾವು ಕರೆದುಕೊಳ್ಬೋದು. ನೋಡಿ, ಈಗ ಒಂದೇ ಸೈಜಲ್ಲಿ ನಾನು ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ. ನಿಮಗೆ ದಪ್ಪನಾಗಿ ಬೇಕಂದರೆ ಇನ್ನೂ ದಪ್ಪನಾಗಿ ಕಟ್ಕೊಳ್ಬೋದು, ಅಥವಾ ಚಿಕ್ಕದಾಗಿ ಬೇಕಾದರೂ ಕಟ್ಕೊಳ್ಬೋದು. ಈಗ ನೋಡಿ, ನಾನು ಒಂದು ಒಬ್ಬೆಗೆ ಆಗೋಷ್ಟು ಮಾತ್ರ ಈಗ ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ. ಇಷ್ಟು ಸ್ಟಫಿಂಗನ್ನು ನಾನು ಮತ್ತೆ ಬೇರೆ ರೀತಿಯಲ್ಲಿ ವಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಕರೆದಿದ ನಂತರ ನಾನು ಯಾವ ರೀತಿ ಅಂತ ತೋರಿಸ್ತೀನಿ. ಈಗ ಒಂದು ಬಟ್ಲಲ್ಲಿ ನೀರನ್ನ ಇಟ್ಕೊಂಡು ಕೈನ ತೇವ ಮಾಡ್ಕೊಳ್ಬೇಕು. ಕೈ ತೇವ ಮಾಡಿಕೊಂಡು ನೋಡಿ, ಉಂಡೆನ ಇಟ್ಬಿಟ್ಟು ಜಸ್ಟ್ ನಾವು ಅಂಗೈಯಿಂದ ಪ್ರೆಸ್ ಮಾಡಬೇಕಷ್ಟೆ. ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದೆ ಮಧ್ಯದಲ್ಲಿ ಉಬ್ಬಿರೋ ರೀತಿ ಬರುತ್ತೆ, ಸುತ್ತಲೂ ನಮಗೆ ಗರಿಗರಿಯಾಗಿ ಬರುತ್ತೆ. ನೋಡಿ, ಈಗ ಎಣ್ಣೆ ಬಿಸಿಯಾಗಿದೆ. ಒಂದೊಂದನ್ನೇ ನಾನು ತಟ್ಟಿ ಹಾಕೋತಾ ಇದ್ದೀನಿ. ಈಗ ಮತ್ತೊಂದು ಉಂಡೆನೂ ಸಹ ನಾನು ತಗೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಮಾಡ್ಕೋಬೇಕು ಅಂತ. ಈ ರೀತಿ ಬೆರಳಿಂದ ನಾವು ಮಾಡಬಾರ್ದು. ಆ ರೀತಿ ಬೆರಳಿಂದ ಮಾಡಿದ್ರೆ ತುಂಬ ತೆಳುವಾಗಿ ಬಂದ್ಬಿಡುತ್ತೆ. ಮಧ್ಯದಲ್ಲಿ ನಮಗೆ ಹಬೇಲಿ ಬೆಂದಿರೋ ಥರ ಬರೋದಿಲ್ಲ, ಪೂರ್ತಿ ಗರಿಗರಿಯಾಗಿ ಬರುತ್ತೆ. ಆ ರೀತಿ ಬೇಕು ಅನ್ನೋರು ಆ ರೀತಿನೂ ಮಾಡ್ಕೊಳ್ಬೋದು. ಅಥವಾ ನೋಡಿ, ಮಧ್ಯದಲ್ಲಿ ನಮಗೆ ಹಬೇಲಿ ಬೆಂದಿರೋ ಥರ ಇರಬೇಕು ಅನ್ನೋದಾದರೆ ನಾನೀಗ ತೋರಿಸಿರೋ ರೀತಿಯಲ್ಲಿ ನೀವು ತಟ್ಕೊಂಡು ಹಾಕ್ಕೊಳ್ಬೋದು. ನಾವು ಅಂಗೈಯಿಂದ ಒಂದು ಸರಿ ಅಥವಾ 2 ಸರಿ ಪ್ರೆಸ್ ಮಾಡಿದ್ರೆ ಸಾಕು, ಈ ರೀತಿ ಗುಂಡಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿ ಹಾಕ್ಕೊಂಡ್ರೆ ಸಾಕು. ನೋಡಿ, ಪೂರ್ತಿ ನಾವು ಹಾಕಬೇಕಾದ್ರೆ ಲೋ ಫ್ಲೇಮ್ ಇಟ್ಟಿರಬೇಕು. ಎಣ್ಣೆ ಕಾದಿದ ನಂತರ ಲೋ ಫ್ಲೇಮ್ ಇಟ್ಕೊಂಡು ಪೂರ್ತಿ ನಾವು ಈ ವಡೆಗಳನ್ನು ಹಾಕ್ಬಿಡ್ಬೇಕು. ಎಣ್ಣೆಗೆ ಹಾಕಿದ ನಂತರನೇ ನಾವು ಮೀಡಿಯಮ್ ಫ್ಲೇಮ್ನ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಹಾಕಿದ ನಂತರ ಮೀಡಿಯಮ್ ಫ್ಲೇಮ್ ಮಾಡಿದ್ಮೇಲೆ ತಕ್ಷಣವೇ ನಾವು ತಿರು ಕೊಡಬಾರ್ದು. ಇದನ್ನು 1 ನಿಮಿಷ ಅಥವಾ 1.5 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಬೇಕು. ಬಿಟ್ಟಿದ ನಂತರನೇ ನಾವು ಇದನ್ನು ಕದಲಿಸ್ಬೇಕು. ಇಲ್ಲ ಅಂತಂದರೆ ಅದು ಮೆತ್ತಗಿರೋದ್ರಿಂದ ಪೂರ್ತಿ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಪೂರ್ತಿ ಈ ಕಡಲೆಬೇಳೆ ಎಲ್ಲ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟ್ ಸಾರಿ ಯಾರು ಮಾಡ್ತಾ ಇದ್ದೀರಾ ಅವರೆಲ್ಲ ಹುಷಾರಾಗಿ ಮಾಡಬೇಕು. 1ರಿಂದ 1.5 ನಿಮಿಷಗಳ ಕಾಲ ಬಿಟ್ಟು ನಂತರ ಈ ರೀತಿ ತಿರುಕೊಡಿ. ಆಗ ವಡೆ ಪುಡಿಯಾಗಿ ಉದುರೋದಿಲ್ಲ, ಚೆನ್ನಾಗಿ ಹದವಾಗಿ ಬರುತ್ತೆ. ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಒಂದೇ ಹದವಾಗಿ ಎಲ್ಲ ಒಂದೇ ಬಣ್ಣ ಬರಬೇಕು, ಅಲ್ಲಿವರೆಗೂ ನಾವು ಕೈ ಬಿಡದೆ ತಿರುಕೊಡ್ತಾ ಇರಬೇಕು. ನೋಡಿ, ಒಂದು ಸೈಡ್ ಬೆಂದಿಲ್ಲ ಅಂತಂದರೆ ತಿರುಕೊಡ್ತಾ ನಾವು ಬೇಯಿಸ್ಕೋಬೇಕಾಗತ್ತೆ. ಒಂದು 4ರಿಂದ 5 ನಿಮಿಷಗಳ ಕಾಲನಾದರೂ ಇದನ್ನು ಕಡಿಮೆ ಉರಿಯಲ್ಲಿ ಬೇಯಿಸ್ಕೋಬೇಕು. ಆಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ತುಂಬ ಹೊತ್ತು ಕ್ರಿಸ್ಪಿಯಾಗೇ ಇರುತ್ತೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ನಾನು ಒಂದು 4ರಿಂದ 5 ನಿಮಿಷಗಳ ಕಾಲ ತಿರುಕೊಟ್ಟಿದ್ದೀನಿ. ಈಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ಪ್ರತಿಯೊಂದು ವಡೆಗಳನ್ನು ನಾವು ಕರ್ಕೋಬೇಕು. ತುಂಬ ಉರಿ ಇಟ್ಬಿಟ್ಟು ಸೀದ್ಸೋದಕ್ಕೆ ಹೋಗಬಾರ್ದು. ಆ ರೀತಿ ಉರಿ ಇಟ್ಟು ನಾವು ಬೇಯಿಸ್ಕೊಳ್ಳೋದ್ರಿಂದ ಮಧ್ಯದಲ್ಲಿ ಬೆಂದಿರೋದಿಲ್ಲ, ಹೊರಗಡೆ ಕಲರ್ ಮಾತ್ರ ಆ ರೀತಿ ಆಗಿರುತ್ತೆ, ತಿನ್ನೋದಕ್ಕೂ ಸಹ ರುಚಿ ಇರೋದಿಲ್ಲ. ಈ ಟಿಪ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್. ತುಂಬಾ ರುಚಿಯಾಗಿ ನೀವು ವಡೆಗಳನ್ನು ಮನೆಯಲ್ಲಿ ತಯಾರು ಮಾಡ್ಕೊಳ್ಬೋದು. ಈಗ ಈ ಒಬ್ಬೆ ತಯಾರಾಯಿತು. ಈಗ ನಾನು ಉಳಿದಿರೋ ಅಂಥ ಕಡಲೆಬೇಳೆ ಮಿಶ್ರಣಕ್ಕೆ ನೋಡಿ, ಈಗ ಸಬ್ಬಕ್ಕಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಈಗ ಒಂದು ಹಿಡಿ ಸಬ್ಬಕ್ಕಿ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಈಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸಹ ನಾನು ಈ ಕಡಲೆಬೇಳೆ ವಡೆ ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಆಂಬೊಡೆ ಮಿಶ್ರಣ ಏನಿತ್ತು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾವು ಕೇವಲ ನಾನು ಮೊದಲು ತೋರಿಸ್ದಾಗೆ ಆಂಬೊಡೆ ಪ್ಲೇನಾಗಿ ಆ ರೀತಿನಾದರೂ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಮಸಾಲೆ ಟೈಪ್ ಆದರೂ ಮಾಡ್ಕೊಳ್ಬೋದು. ನೋಡಿ, ಸಬ್ಬಕ್ಕಿ ಸೊಪ್ಪು ಮತ್ತು ಒಂದು 4ರಿಂದ 5 ಮೀಡಿಯಮ್ ಸೈಜ್ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋವಂಥ ಈರುಳ್ಳಿನೂ ಸಹ ಸೇರಿಸ್ಕೊಂಡು ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಈರುಳ್ಳಿ ಇಷ್ಟಪಡದೇ ಇರೋರು ನಾನು ಮೊದಲು ಯಾವ ರೀತಿ ತೋರಿಸಿದೆ ಅದೇ ಮೆಥಡ್ಗೆ ನೀವು ಸಬ್ಬಕ್ಕಿ ಸೊಪ್ಪನ್ನು ಸೇರಿಸಿ ಮಾಡ್ಕೊಳ್ಬೋದು. ಆ ರೀತಿನಾದರೂ ಮಾಡ್ಬೋದು, ಅಥವಾ ಈ ರೀತಿನಾದರೂ ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡಿ, ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ. ಇದೇ ಸ್ಟಫಿಂಗಿಗೆ ನಾವು ಕಡುಬು ಸಹ ಮಾಡ್ಬೋದು. ಈ ರೀತಿಯಾಗಿ ಉಂಡೆ ಮಾಡಿಬಿಟ್ಟು ಅಕ್ಕಿ ಹಿಟ್ಟಿನಿಂದ ಕಡುಬು ಮಾಡ್ತೀವಲ್ಲ, ಆ ರೀತಿ ಮಾಡ್ಬೋದು. ನಾನು ಈಗಾಗಲೇ ಕಡುಬು ಸಹ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಬೋದು.
ಅಕ್ಕಿ ಹಿಟ್ಟಿನ ಖಾರ ಕಡುಬು ತುಂಬಾ ರುಚಿಯಾಗಿರುತ್ತೆ. ಈಗ ನಾವು ಮೊದಲು ಯಾವ ರೀತಿ ಉಂಡೆಗಳನ್ನೆಲ್ಲ ಕಟ್ಕೊಂಡ್ವೋ ಇದನ್ನು ಸಹ ಅದೇ ರೀತಿಯೇ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ತಾ ಇದ್ದೀನಿ. ಇದನ್ನು ಸಹ ನಾವು ಅಂದರೆ ಈ ಹಿಟ್ಟಿಗೆ ನಾವು ಈರುಳ್ಳಿನ ಸೇರಿಸಿರೋದ್ರಿಂದ, ಉಪ್ಪು ಸೇರಿಸಿರೋದ್ರಿಂದ ನೀರು ಬಿಡೋ ಚಾನ್ಸಸ್ ಇರುತ್ತೆ. ತುಂಬ ಹೊತ್ತು ನಾವು ಉಂಡೆಗಳನ್ನು ಹಾಗೆ ಇಡೋದಕ್ಕಾಗೋದಿಲ್ಲ. ಉಂಡೆಗಳನ್ನು ಮಾಡಿದ ತಕ್ಷಣ ನಾವು ಎಣ್ಣೆಯಲ್ಲಿ ಕರ್ಕೋಬೇಕಾಗುತ್ತೆ. ನೋಡಿ, ಈಗ ನಾನು ಅಂಗೈಯಲ್ಲಿ ಕೈಗೆ ನೀರನ್ನ ಸವರ್ಕೊಂಡು ಉಂಡೆನ ಇಟ್ಟು ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಮೊದಲು ನಾನು ಯಾವ ರೀತಿ ಈ ಅಂಬೊಡೆಗಳನ್ನು ಹಾಕ್ಕೊಂಡ್ನೋ ಅದೇ ರೀತಿಯೇ ಈ ವಡೆಗಳನ್ನು ಹಾಕೋತಾ ಇದ್ದೀನಿ. ಇದನ್ನು ಕಡಲೆಬೇಳೆ ಮಸಾಲ ವಡೆ ಅಂತಲೂ ಸಹ ಕರಿಬೋದು, ಅಥವಾ ಕಡಲೆಬೇಳೆ ವಡೆ ಅಂತನಾದರೂ ಸಹ ಕರಿಬೋದು, ಆಂಬೊಡೆ ಅಂತನಾದರೂ ಸಹ ಕರಿಬೋದು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಟೀ ಟೈಮ್ ಸ್ನ್ಯಾಕ್ಸ್ಗೆ ತುಂಬಾ ರುಚಿಯಾಗಿರುತ್ತೆ. ಯಾರಾದರೂ ಮಕ್ಕಳು ಮನೇಲಿ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ ಇದನ್ನು ದಿಢೀರಾಗಿ ಮಾಡ್ಕೊಳ್ಬೋದು. ನೋಡಿ, ಈಗ ಉಂಡೆ ಕಟ್ಬಿಟ್ಟು ನಾನು ಅಂಗೈಯಿಂದ ತಟ್ಟಿ ಒಂದೊಂದೇ ವಡೆಗಳನ್ನು ಎಣ್ಣೆಗೆ ಬಿಡ್ತಾ ಇದ್ದೀನಿ. ಎಣ್ಣೆಗೆ ಬಿಡಬೇಕಾದ್ರೆ ಪೂರ್ತಿ ಲೋ ಫ್ಲೇಮ್ ಇಟ್ಕೊಂಡು ಬಿಡ್ತಾ ಇದ್ದೀನಿ. ನಂತರನೇ ನಾವು ಮೀಡಿಯಮ್ ಫ್ಲೇಮ್ ಮಾಡ್ಕೋಬೇಕು. ಅಂದರೆ ಪೂರ್ತಿ ವಡೆಗಳನ್ನು ಹಾಕಿದ ನಂತರ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಬೇಕು. ನೀವು ವಡೆ ಏನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ಇನ್ನೂ ಸ್ವಲ್ಪ ಹಿಟ್ಟೇನಾದರೂ ಮಿಕ್ಕಿತ್ತು ಅನ್ನೋದಾದರೆ ನೀವು ಅದನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಟು ಫ್ರಿಡ್ಜ್ನಲ್ಲಿ ಎತ್ತಿಟ್ಟು ಬೇಕು ಅಂದಾಗ ನೀವು ಬಿಸಿ ಬಿಸಿಯಾಗಿ ವಡೆಗಳನ್ನು ಮಾಡ್ಕೊಳ್ಬೋದು. ಆ ರೀತಿಯೂ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ಈಗ ನಾನೊಂದು 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಹದವಾಗಿ ಬೇಯಿಸಿದ್ದೀನಿ. ತುಂಬ ಅಂದರೆ ಮೀಡಿಯಮ್ ಉರಿಯಲ್ಲಿ ಮಾಡೋದಾದರೆ ಒಂದು 4 ರಿಂದ 5 ನಿಮಿಷಗಳ ಕಾಲನಾದರೂ ನೀವು ಬೇಯಿಸ್ಕೋಬೇಕು. ಜಾಸ್ತಿ ಉರಿ ಇಟ್ಟು ಮಾತ್ರ ಮಾಡೋದಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ, ಅದು ಮಧ್ಯದಲ್ಲಿ ಬೆಂದಿರೋದಿಲ್ಲ. ಈಗ ನಾನು ಪೂರ್ತಿಯಾಗಿ ಕೈ ಬಿಡದೆ ತಿರುಕೊಟ್ಟಿದ್ದೀನಿ. ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಬೆಂದಿದೆ. ನೋಡಿ, ಈಗ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಪ್ರತಿಯೊಂದು ವಡೆಗಳನ್ನು ಇದೇ ರೀತಿಯೇ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಮೊದಲು ಮಾಡಿರೋ ಅಂಥ ವಡೆ ತುಂಬ ಬಿಳಿಯಾಗಿ ಬಂದಿದೆ. ಇದು ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗಿದೆ, ಯಾಕೆಂದರೆ ನಾವು ಸಬ್ಬಕ್ಕಿ ಸೊಪ್ಪು ಈರುಳ್ಳಿ ಹಾಕಿರೋದ್ರಿಂದ ಈ ರೀತಿ ಕಲರ್ ಬಂದಿದೆ ಅಷ್ಟೇ. ನೋಡಿ, 2 ರೀತಿಯ ವಡೆಗಳು ಈಗ ತಯಾರಾಯಿತು. ಒಂದೇ ಹಿಟ್ಟಿನಲ್ಲಿ ಈ ರೀತಿ ರುಚಿಯಾಗಿ ನಾವು ವಡೆಗಳನ್ನು ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು, ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು ಎಷ್ಟು ಗರಿಗರಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಒಂದು ಸರಿನಾದರೂ ಈ ವಡೆಗಳನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಖುಷಿಯಾಗುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಎಲ್ಲರೂ ಸಹ ಮನೇಲಿ ಇಷ್ಟಪಟ್ಟು ತಿಂತಾರೆ. ಇದನ್ನು ಕಾಯಿ ಚಟ್ನಿ ಜೊತೆನಾದರೂ ತಿನ್ಬೋದು, ಅಥವಾ ಯಾವುದೇ ರೀತಿಯ ಪಾಯಸದ ಜೊತೆನಾದರೂ ತಿನ್ಬೋದು, ಅಥವಾ ಗಸಗಸೆ ಪಾಯಸದ ಜೊತೆ ತುಂಬಾ ರುಚಿಯಾಗಿರುತ್ತೆ. ಒಂದು ಸರಿನಾದರೂ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗಳ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಒಂದು ಸಾರಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಸಾಲ ವಡೆ. ನಾವು ಈರುಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಿದ್ನಲ್ಲ, ಅದು ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ, ಒಳಗಡೆ ಸಾಫ್ಟಾಗಿ ಬೆಂದಿದೆ. ಈಗ ಇದು ಆಂಬೊಡೆ ನಾನು ಫಸ್ಟ್ ಮಾಡಿದ್ನಲ್ಲ, ಅದು ನೋಡಿ ಮುರಿದ್ರೇ ಎಷ್ಟು ಪುಡಿಯಾಗಿ ಆಗ್ತಾಯಿದೆ ಅಂತ. ಒಳಗಡೆ ಸಾಫ್ಟಾಗಿರುತ್ತೆ, ಹೊರಗಡೆ ಗರ್ಗರಿಯಾಗಿರುತ್ತೆ, ತುಂಬ ಹೊತ್ತು ಗರ್ಗರಿಯಾಗಿರುತ್ತೆ. ಇದನ್ನು ಚಿತ್ರಾನ್ನ ಜೊತೆ ಮಾಡಿಕೊಂಡು ತಿನ್ಬೋದು, ಅಥವಾ ಊಟದ ಜೊತೆ ಸೈಡ್ ಡಿಶ್ ಆಗಿ ಸಹ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಸಹ ನಾವು ತಿನ್ನಬಹುದು. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಈ ವಿಡಿಯೋ ನೋಡಿದ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು.